ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್. ಫ್ರೈಡೇ ನನ್ನ ಮಗಳಿಗೆ ಟ್ಯೂಷನ್ ರಜಾ ಇದ್ದರಿಂದ ಫ್ರೈಡೇ ಈವ್ನಿಂಗ್ ನಾವು ಪಾರ್ಕಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಟೆಂಪಲ್ ಇತ್ತು, ಟೆಂಪಲ್ಗೆ ಹೋಗಿ ಮಕ್ಳಿಗೆ ಆಟ ಒಂದು ಬಿಟ್ಟರೆ ಬೇರೆ ಏನು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ನನ್ನ ಮಗಳಂತೂ ಅವ್ನ ತಮ್ಮನ್ನ ಬಿಟ್ಟೇ ಇಲ್ಲ. ತಮ್ಮ ಅದು ಮಾಡು, ತಮ್ಮ ಇದು ಮಾಡು ಅಂತ ಫುಲ್ ಎಲ್ಲ ಕಡೆ ಕರ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ತುಂಬ ಖುಷಿ ಆಯಿತು ಅವ್ರ ಬಾಂಡ್ ನೋಡಿ. ಯಾವಾಗಲೂ ಇದೇ ಥರ ಇರಲಿ ಇಬ್ಬರು ಅಂತ ನಾನು ಹಾರೈಸ್ತೀನಿ. ಬಟ್ ಸಮ್ಟೈಮ್ಸ್ ಇವಾಗಲೇ ಅವಳಿಗೆ ತುಂಬ ಪೊಸೆಸಿವ್ನೆಸ್ಸು. ಸಮ್ಟೈಮ್ಸ್ ಅವನಿಗೆ ಹೊಡಿತಾಳೆ. ನೀನು ಬಂದಿದ್ದಾಗಿಂದನೇ ಮಮ್ಮಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಬಟ್ ಶಿ ಲವ್ಸ್ ಹಿಮ್ ಲಾಟ್. ಹೇಗೆ ಕರ್ಕೊಂಡು ಹೋಗ್ತಾಳೆ ನೋಡಿ. ನಾನು ಹೇಳ್ತಾ ಇದ್ದೀನಿ ಮಗಳೇ ಬೇಡ 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 ಅಂತ, ಅವಳು ಕೇಳಲ್ಲ. ಆದರೂ ಕರ್ಕೊಂಡು ಹೋಗ್ತಾಳೆ ಅವನ್ನ. ನೋಡಿ ಎಷ್ಟು ಹೇಗೆ ಹತ್ತುತ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಭಯ ಆಗ್ತಿರತ್ತೆ. ಏಪ್ರಿಲ್ ಬೀಳ್ತೀಯ ಮಗಳೇ, ಬೇಡ ಬೇಡ ಮಗಳೇ, ಬೇಡ ಮಗಳೇ ಬೇಡ ಅಂತ ಇದ್ದೀನಿ. ಹತ್ಬಿಟ್ಟು ಜಾರ ಬಂಡಿ ಆಡೇ ಬಿಡ್ತಾಳೆ. ತುಂಬ ಅಂದರೆ ತುಂಬ ಕೇರ್ ಮಾಡ್ತಾಳೆ ಅವನ ತಮ್ಮನ್ನ. ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ ಹೇಗೆ ಬರ್ತಾಳೆ. ನನಗಂತೂ ಭಯ ಆಗ್ತಾ ಇರುತ್ತೆ, ಎಲ್ಲಿ ಬಿಟ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು. ಆಲ್ರೆಡಿ 3 ಸತಿ ಬೀಳ್ಸಿದ್ದಾಳೆ ಅವನ್ನ. ನನಗೆ ಭಯ ಆಗ್ತಾ ಇರುತ್ತೆ. ಬಟ್ ಆದರೂ ನೋಡಿ ಜಾರ ಬಂಡಿ ಆಡಿಸ್ತಾ ಇದ್ದಾಳೆ. ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಆಫ್ಟರ್ ಅವಳಿಗೆ ಇವನಿಗೆ ತುಂಬ 5 ಇಯರ್ಸ್ ಏನೋ ಏಜ್ ಡಿಫ್ರೆನ್ಸ್ ಇದೆ. 5-6 ಇಯರ್ಸು ಏಜ್ ಡಿಫ್ರೆನ್ಸ್ ಇದೆ. ಬಟ್ ಆದರೂ ತುಂಬ ಚೆನ್ನಾಗಿ ಅವನ್ನ ಕೇರ್ ಮಾಡ್ತಾಳೆ. ಲವ್ ಯು ಮಗಳೇ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಅವನಿಗಂತೂ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ. ಅವಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಒಂದು ಸ್ಮೈಲೇ ಬೇರೆ ಇರುತ್ತೆ. ಏನು ಮಾಡ್ತಿದ್ಯಾ ಸಾಯಿರಾಮ್? ಇಲ್ಲಿ ಏನು ಮಾಡ್ತಿದ್ಯಾ? ಪಾರ್ಕ್ಗೆ ಯಾಕೆ ಬಂದೆ ನೀನು? ಪಾರ್ಕ್ಗೆ ಏನಕ್ಕೆ ಬಂದೆ? ಆಟ ಆಡಕ್ಕ? ಪಾರ್ಕ್ಗೆ ಏನಕ್ಕೆ ಬಂದಿರೋದು ಸಾಯಿರಾಮ್ ನೀನು? ಬೊಬ್ಬಾ ಜಾಣೆ, ಇಲ್ಲಿ ಜಾಣೆ, ಏನಕ್ಕೆ ನೀನು ಬಂದಿರೋದು ಪಾರ್ಕ್ಗೆ ಆಟ ಆಡಕ್ಕೆ? ಅವ್ವ 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 ಆಡು, ಡಾನ್ಸ್ ಮಾಡು, ಡಾನ್ಸ್ ಮನು ಅಲ್ಲಿ ಕಮ್. ಕಮ್ ಸಾಯಿನಾಥ್, ಇಲ್ಲಿ ಸಾಯಿನಾಥ್. ನೀನು ಆಟ ಆಡೋದು ಬಿಟ್ಬಿಟ್ಟು ಏನು ಮಾಡ್ತಿದ್ಯಾ ಶನಯ? ಯೋಗನ ಇದು? ಹಾಂ. ಅದು ಜಿಮ್ಮಲ್ಲಿ 1,000 ಕೊಟ್ಟು ಹೋಗ್ತೀವಿ. ಅದಕ್ಕೆ ಬಂದು ಪಾರ್ಕಿಗೆ ಫ್ರೀಯಾಗಿ ಬಿಟ್ಟು ಓ, ಅದಕ್ಕೆ ನೀನು ಪಾರ್ಕಿಗೆ ಬರೋದಾ? ನೈಟ್ ಪಾರ್ಕಿಗೆ ಬಂದು ಅದಕ್ಕೆ ನೀನು ಇಷ್ಟು ಸ್ಲಿಮ್ ಆಗಿರೋದು ಅಲ್ಲ? ಇದು ಮಾಡಿನೇ ನೋಡಿ. ಇವಾಗ ನನ್ನ ವೆಯ್ಟ್ನ ನಾನು ಎತ್ತಕೋಗ್ತೀನಿ. ಇದು ಪ್ರಾಮಿಸ್. ಇದು ನನ್ನ ವೆಯ್ಟ್ನ ನಾನೇ ಎತ್ತಕೋಗ್ತೀನಿ. ನೋಡಿ ನನ್ನ ವೆಯ್ಟ್ ನಾನು ಹೆಂಗೆ ಎತ್ತಿದ್ದು. ನನ್ನ ಬೋನ್ ಸ್ಟ್ರಾಂಗ್ ಆಗಬೇಕಂತ. ಯಾರು ಬೋನು? ನನ್ನ ಬೋನ್. ನನ್ನ ವೆಯ್ಟ್ನ ನಾನೇ ಎತ್ತಬೇಕು. ಏನೋ ಮಾಡಬೇಕು ಮಾಡ್ತಾ ಇದೆಯಾ ನೋಡಿ. ಅದನ್ನು ಒಂದೇ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇದು ನಿನ್ನ ಏಜ್ಗೆ ಇದು ನೀನು ಮಾಡೋ ಥರನೇ ಇರಲ್ಲ ಮಗಳೇ. ನಿಮಿಷ. It's so much of struggle you're doing. ಹೇಳು ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀಯ. ಏನು ಮಾಡ್ತಿದ್ಯಾ? ವಾಕ್
ಮಾಡ್ತಿದ್ದೀನಿ. ಓಕೆ. ಓ, ಇದರಲ್ಲಿ ಈ ಥರ ಮೆಷಿನ್ಸ್ ಈ ಥರ ಇದರೆಲ್ಲ ನೀನು ವಾಕಿಂಗ್ ಮಾಡೋದು, ಕೆಳಗಡೆ ವಾಕ್ ಮಾಡಿದ್ರೆ ಆಗಲ್ವಾ? ಅಂದರೆ ನೀನು ಪಾರ್ಕಿಗೆ ಬರೋದು ಜಾರ ಬಂಡಿ ಉಯ್ಯಾಲೆ ಆಡೋದಿಕ್ಕಲ್ಲ, ಈ ಥರ ಆಡೋದಿಕ್ಕೆ. ದೊಡ್ಡವ್ರು ಮಾಡೋದನ್ನ ನೀನು ಮಾಡ್ತೀಯ. ಇಲ್ಲ, ಅದೇನದು? ಇದು ಎಲ್ಲ ರಾಂಗ್ ಮಾಡ್ತಾ ಇದೆಯಾ ಮಗಳು. ಇಳಿಯೋದು ಬಿಡೋದು ಅದು ಹಾಗಲ್ಲ, ಬಿಡು, ಲೀವ್. ನಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋ ಶನಾಯ, ಅವಾಗ ಆಡ್ತಿದ್ನಲ್ಲ ಅಂಕಲ್ ಜೊತೆ, ಇದಾದ್ರೆ ಒಬ್ಬರೇ ಆಡೋದು. ಬೇಕಾದ್ರೆ ಅಲ್ಲಿ ಮುಂದೆ ಇರ್ತಲ್ಲ, ಇಬ್ರು ಆಡ್ಬೋದು. ಫೆಬ್ರವರಿಯಲ್ಲಿ ಇದು ಲೀಪ್ ಇಯರ್. Saturday, ನಾಳೆ. Yeah, tomorrow is Saturday. Tomorrow is March 1st. Yes. No, you don't have school. ಅವಾಗಲಿಂದ ಮಾರ್ಚ್ ಫಸ್ಟ್ ಬರೀ ಇದೇ ಹೇಳ್ತಾ ಇದ್ದೆ, ಬೇರೆ ಏನಾದರೂ ಹೇಳು. ಓಕೆ. ಸ್ಯಾಟರ್ಡೇ. ಓಕೆ. ಏನು ಬರ್ತಿದೆ? ಅಚ್ಚೋ ದೇವ್ರೇ. ದಿನ ಆದಮೇಲೆ ಮಾಡ್ತಾ ಇರೋದಕ್ಕೆ ಏನೋ ಒಂಥರ ಆಫ್ಟರ್ ಅ ಲಾಂಗ್ ಟೈಮ್, 1 ಇಯರ್ ಆಯ್ತು ಅನಿಸುತ್ತೆ ಮಾಡಿ. ನನ್ನ ಮಗ ಹುಟ್ಟಾದ್ಮೇಲೆ ಇದೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಾನು ಫ್ರಮ್ ಮಂಡೇ ಆನ್ವರ್ಡ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹಿಂಗೆ ಮಕ್ಳ ಜೊತೆ ಪಾರ್ಕಿಗೆ ಬಂದೆ, ನನ್ನ ಮಗಳು ಇದನ್ನು ತೋರಿಸಿದ್ಲು, ಸೊ ಅದಕ್ಕೆ ಬಂದು ಮಾಡ್ತಾಯಿದ್ದೀನಿ ಒಂದು ಸ್ಮಾಲ್ ವರ್ಕೌಟ್. ಸೊ ನೋಡಿ, ನನ್ನ ಮಗ ಬಂದುಬಿಟ್ಟು ಅಲ್ಲಿ ಮತ್ತೆ ಜೊತೆ ಇದ್ದಾನೆ, ನಾನು ನನ್ನ ಮಗಳು ಇಲ್ಲಿ ಹಾಗೆ ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡೋಣ ಅಂತ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಸಾರಿ, ಮಾಡಬೇಕು. ಫ್ರಮ್ ಮಂಡೇಯಿಂದ ಡಯಟು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲಿಂದ ನಾನೇನು ಯಾವುದೇ ರೀತಿ ವರ್ಕೌಟ್ ಸ್ಟಾರ್ಟೇ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ನೋಡಿ, ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಏನೋ ಒಂಥರ ಫೀಲ್, ಒಂಥರ ಚೆನ್ನಾಗಿದೆ ಹೇಳ್ಬೇಕಾದ್ರೆ. ಯಾಕಂದರೆ ಬಾಡಿಗೇನು ನಾನು ಡೈಲಿ ಏನು ವರ್ಕೌಟ್ಸೇ ಇರೋಲ್ಲ ಹೇಳಬೇಕಂದ್ರೆ. ಮನೇಲೂ ನಾನು ಏನು ಕೆಲಸ ಅಷ್ಟಾಗಿ ಮಾಡಲ್ಲ, ಏನಿದ್ರು ನನ್ನ ಮಗನ ನೋಡ್ಕೊಳ್ಳೋದು ಅದೇ ಆಗೋಗ್ಬಿಡುತ್ತೆ. ಸೊ ಇವಾಗ ನೋಡಿ, ಈ ಥರ ಮಾಡೋದ್ರಿಂದ ಏನೋ ಒಂಥರ ಬಾಡಿ ಫ್ರೀ ಅಂತ ಅನಿಸ್ತಾ ಇದೆ. ಲಾಸ್ಟಲ್ಲಿ ಹೇಳ್ತೀನಿ ಅನ್ನಲ್ಲ, ಇದು ಇದಕ್ಕೆ ಯೂಸ್ ಮಾಡೋದು ನೀನು. ನೈಸ್. ಲಾಸ್ಟಲ್ಲಿ ಹೇಳ್ತೀನಿ ಅಂದ್ರಲ್ಲ, ಇದೆ ನಂದು ಸ್ಪೆಷಲು. ಇದು ಡೈಲಿ ಮಾಡ್ತೀನಿ. ಯಾರಿಗಾದ್ರೂ ಗೊತ್ತಾಗಿತ್ತು ಅಂತ ಅಂಕಲ್ ಇದ್ದರು, ಇದ್ರಲ್ಲಿ ಕುತ್ಕೊಂಡು ಮಾಡ್ತಿದ್ರು ಸೈಕಲು, ಅದಕ್ಕೆ ಇದ್ದರು. ಸುಮ್ಮನೆ ಹಾಡು ಹೇಳು, ಅದು ಮಾಡು, ಇದು ಮಾಡು ಅಂತ. ಇಷ್ಟೊತ್ತಿನಲ್ಲೂ ಕಾಗೆಗಳೆಲ್ಲ ಕಿಚ್ತಾ ಇದೆಯಲ್ಲ, ಏಪ್ರಿಲ್ ತಮ್ಮ ಬೇರೆ ಅಳ್ತಾ ಇದ್ದಾನೆ. ಹೋಗೋಣ ಮಗಳೇ. ನೋ ಶಿ ಈಸ್ ಶೌಟಿಂಗ್ ಅಮ್ಮ. ಅಮ್ಮು सह इष्टपुरा इपड़े बोलते मदेमा नमस्या हलो नमस्या पुष्पा नमया मोहन नमस्या सह इष्टपुरा बोलते अत्रेय गोत्र बोलते जय कुमार नमस्या कमला नमया अभिषेक नमस्या सीता नमया अनुप्रिया नमया.
ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.